ಈಗೆಲ್ಲ ಅವ್ರು ಅವ್ರದ್ದು ಸರ್ ಮಾಡ್ಬೇಕಲ್ಲ. ನಗರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಕಲಾಕೃತಿ ಸಂಘದವರು ಪ್ರಸ್ತಾಪ ಮಾಡಿದ್ರು. ಅಂದರೆ ಇದರಿಂದ ಆ ಸಂಘದಿಂದ ವಿವಿಧ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮೂರ ಹಬ್ಬ ಕಲಾತ್ಸವ ಅಂತೇಳಿ ಮಾಡಬೇಕು, ಮಾಡೋಣ ಚಲೋ ಕೊಟ್ಟಿದ್ದಾರೆ. ಸಾಧಕರಿಗೆ ಸಾಧನೆ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಈ ಸರಿ ನಾನೇ ವಿಶೇಷವಾಗಿ ಹೇಗೆ ಈಗ ತುಮಕೂರಿನಲ್ಲಿ ದಸರಾ ಆಚರಣೆ ಮಾಡ್ತಿದ್ದಾರೆ, 9 ದಿವಸ ಅವ್ರು ಮಾಡ್ತಿದ್ದಾರೆ. ನಾವು ಮಾಡೋಕ್ಕಾಗ್ತಿಲ್ಲ, ಕನಿಷ್ಠ 3 ದಿವಸಗಳ ಕಾಲ ಆದರೂ ಕಲೋತ್ಸವವನ್ನು ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡು ನಮ್ಮನ್ನೆಲ್ಲ ಆಹ್ವಾನಿಸಿದ್ವಿ. ಪ್ರಿಂಟ್ ಮೀಡಿಯಾ ಮಾಧ್ಯಮಗಳಿಗೆ ಪ್ರಯತ್ನಿಸಿದೆ. ಅದಕ್ಕೆ ತಮ್ಮನ್ನು ನನ್ನ ಈ ಸಂಸ್ಥೆಯ ವೈಯಕ್ತಿಕವಾಗಿ ಸ್ವಾಗತ ಕೊಡ್ತೇವೆ. ಬಹುಶಃ ಎಲ್ಲರಿಗೂ ತಿಳಿಸಿರೋಕ್ಕೆ ಕಲ್ಪತರು ನಾಡು ತುಮಕೂರು ಜಿಲ್ಲೆನೇ ಕಲ್ಪತರು ನಾಡು. ಸೊ ಆ ನಿಟ್ಟಿನಲ್ಲಿ ಈ ಕಲ್ಪತರು ನಾಡು ಶೈಕ್ಷಣಿಕವಾಗಿ ತುಮಕೂರು ಜಿಲ್ಲೆ ಮತ್ತು ಕಿತ್ತೂರು ತಾಲೂಕು ಶೈಕ್ಷಣಿಕವಾಗಿ ಹೆಚ್ಚು ಒತ್ತನ್ನು ಕೊಟ್ಟು ಬೆಳೀತಾ ಇರ್ತಕ್ಕಂಥ ಒಂದು ಊರುಗಳು. ಸೊ ಆ ನಿಟ್ಟಿನಲ್ಲಿ ಏನಾದರೂ ನಾವು ವಿಶೇಷವಾದಂಥ ಕಾರ್ಯಕ್ರಮ ಮಾಡಬೇಕು ಅಂತ ಚಿಂತನೆ ಮಾಡಿದಾಗ ಅದನ್ನು ಇಲ್ಲಿಂದ ಮುಂದಿಗೆ ಪ್ರತಿ ವರ್ಷ 3 ದಿವಸಗಳ ಕಾಲ ಒಂದು ಕಲೋತ್ಸವವನ್ನು ಮಾಡೋದ್ರ ಜೊತೆಗೆ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಚಿಂತನೆ ಮಾಡಿ ಅದಕ್ಕೆ ಮಾಧ್ಯಮ ಎಲ್ಲ ಕರೆದಿದ್ದೇವೆ. ಎಲ್ಲರ ಸಹಕಾರ ಬೇಕು. ಅದರಲ್ಲಿ 2 ಕೈ ಬರೋದಕ್ಕೆ ಇವೆಲ್ಲ ನಮಗೆ ಸಂಬಂಧಪಡೋದಕ್ಕೆ ನಿಮ್ಮ ಶಕ್ತಿ ಬೇಕು. ಅದರಿಂದ ಇವತ್ತು ನಾವು ಕರೆದಿದ್ದೇವೆ. ಅದಕ್ಕೆ ನಮ್ಮ ನಾನೇ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ನಮ್ಮ ಡಾಕ್ಟರ್ ಶ್ರೀಧರ್ ಅವರು. ಬಹುಶಃ ಡಾಕ್ಟರ್ ಶ್ರೀಧರ್ ಅವರು ಬಹಳ ವರ್ಷಗಳಿಂದ ಈ ಸಮಸ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಹೆಚ್ಚು ಬಡವರ ಕಾರ್ಯಕ್ರಮಗಳನ್ನು ಅದಕ್ಕೆ ಆ ನಿಟ್ಟಿನಲ್ಲಿ ಅವರಿಗೆ ಅವರ ಕಾರ್ಯಾಧ್ಯಕ್ಷರು ಮಾಡಿ ನನ್ನ ಅಧ್ಯಕ್ಷತೆಯ ಜವಾಬ್ದಾರಿ ತಗೊಂಡು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಏನೇನು ಮಾಡ್ತಿದ್ದೇವೆ ಅನ್ನೋದನ್ನು ನಮ್ಮ ಕಾರ್ಯಾಧ್ಯಕ್ಷರು ನಮಗೆ ತಿಳಿಸ್ತಾರೆ. ನಿಮ್ಮೆಲ್ಲರ ಸಹಕಾರ ಪರಿಪೂರ್ಣವಾಗಿದೆ. ಇದಕ್ಕೆ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕೋಸ್ಕರ ತಮ್ಮನ್ನೆಲ್ಲ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಸಹಕಾರ ಕೊಡಬೇಕು ನೀವು ಅಂತೇಳಿ ನಮ್ಮನ್ನೆಲ್ಲ ತುಮಕೂರದಿಂದ ಆಹ್ವಾನ ಮಾಡಿದ್ದಾರೆ. ಅಭಿನಂದಿಸ್ತೀನಿ. ದಯಮಾಡಿ ಕೂಡ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಭಾವನೆಯನ್ನು ನಮ್ಮಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಹೆಚ್ಚು ವಿಷಯವನ್ನು ನಮ್ಮ ಡಾಕ್ಟರ್ ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಶಾಸಕರು ಹೇಳಿದಾಗೆ ಇವತ್ತು ನಮ್ಮ ಕಲಾಕೃತಿ ತಂಡದಿಂದ 14 ವರ್ಷದಿಂದ ಕಲ್ಪತರು ಅಂತಕ್ಕಂಥ ಒಂದು ಪ್ರಧಾನವನ್ನು ಈ ನಮ್ಮ ಗಣಪತಿ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಪೂರ್ವಕವಾಗಿ ಮಾಡಿಕೊಂಡು ಬರ್ತಿದ್ದೀವಿ. 12 ವರ್ಷದಿಂದ ಈ ವರ್ಷ ಇದನ್ನು ತುಮಕೂರು ದಸರಾ ನೋಡಿದ ಮೇಲೆ ಅದೇ ಜಿಲ್ಲೆಯವರಾದ ನಾವು ನಮ್ಮ ತುಮಕೂರು ಜಿಲ್ಲೆಯ ಒಂದು ಪ್ರಮುಖ ತಾಲೂಕಾಗಿ ಹಾಗೂ ಶಾಸಕರಿಂದಲೇ ಶೈಕ್ಷಣಿಕವಾಗಿ ಈ ಒಂದು ಉತ್ಸವವನ್ನು ಮತ್ತು ತುಮಕೂರು ಗಣೇಶ ವಿಸರ್ಜನಾ ಮಹೋತ್ಸವವನ್ನು ಜೊತೆಗೆ ರಾಜ್ಯಾದ್ಯಂತ ಹೆಸರು ಮಾಡಿದೆ. ಉತ್ಸವದ ಅಂಗವಾಗಿ ಅದಕ್ಕೆ ಪೂರಕವಾಗಿ ನಾವು ಒಂದು ಕಲ್ಪೋತ್ಸವ ಅಂತ ಹೇಳಿ 3 ದಿವಸ ಮಾಡ್ತಕ್ಕಂಥ ಒಂದು ಆಲೋಚನೆ ಮಾಡಿ ನಾವು ಶಾಸಕರನ್ನ ಸಂಪರ್ಕಿಸಿದಾಗ ಅವರು ಸಂತೋಷದಿಂದ ಇನ್ನೂ ಚೆನ್ನಾಗಿ ಮಾಡೋಣ, ನಾವೆಲ್ಲ ಸೇರ್ಕೊಳ್ತೀವಿ, ತಾಲೂಕು ಆಡಳಿತ ಜಿಲ್ಲಾಡಳಿತ ಎಲ್ಲ ಸೇರ್ಕೊಂಡು ಮಾಡೋಣ, ತುಮಕೂರು ಒಂದು ಹಬ್ಬ ನಮ್ಮೂರ ಹಬ್ಬ ಅಂತ ಹೇಳಿ ಒಂದು ಕಲ್ಪೋತ್ಸವ
ಕಲ್ಪೋತ್ಸವವನ್ನು ಮಾಡೋಣ. ಪ್ರತಿ ವರ್ಷ ಇದು ಮಾಡೋಣ. ತನ್ನ ಒಂದು ವಾರ್ಷಿಕ ಇವೆಂಟ್, ಇಯರ್ಲಿ ಇವೆಂಟ್ ಥರ ನಿರ್ಮಿಸೋಣ ಅಂತ ಹೇಳಿ ಇದನ್ನು ಒಂದು ರೂಪರೇಷನ್ ಹಾಕ್ಕೊಟ್ಟಿದ್ದಾರೆ. ಅದರ ಪ್ರಕಾರ 19 ಬುಧವಾರ ಬೆಳಿಗ್ಗೆ ಯುವ ಸಂಭ್ರಮ ಅಂತ ಆ ದಿನದ ಕಾರ್ಯಕ್ರಮಗಳಿಗೆಲ್ಲ ಯುವ ಸಂಭ್ರಮ ಅಂತ ಒಂದು ಶೀರ್ಷಿಕೆ ಕೊಟ್ಟಿದ್ದಾರೆ. ಆ ದಿನದಲ್ಲಿ ಫಸ್ಟ್ ಬೆಳಗಿನ ಕಾರ್ಯಕ್ರಮ, ಮೊದಲನೇ ಕಾರ್ಯಕ್ರಮ ಮಹಿಳೆಯರಿಂದ ಬೈಕ್ ರ್ಯಾಲಿ ಇರುತ್ತದೆ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಇಲ್ಲಿವರೆಗೆ. ಇದೊಂದು ಜನಜಾಗೃತಿ ಮೂಡಿಸುವಲ್ಲಿ ಹೆಲ್ಮೆಟ್ ಧರಿಸಿ ಅಂತ ಒಂದು ಥೀಮ್ ಇಟ್ಕೊಂಡು ಎಲ್ಲರೂ ಹೆಲ್ಮೆಟ್ ಧರಿಸಿ ಒಂದು ಏನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅದನ್ನು ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು. ಅದೇ ದಿನ 10 ಕಲ್ಪತರು ಕ್ರೀಡಾಂಗಣದಲ್ಲಿ 120 ಮಳಿಗೆಗಳ ಕೃಷಿ, ಕೈಗಾರಿಕೆ ಮತ್ತು ಬೇರೆ ವಿಧ ವಿಧವಾದ ಮಳಿಗೆಗಳು ಇರ್ತಕ್ಕಂಥ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಉದ್ಘಾಟನೆಯನ್ನು ಮಾನ್ಯ ಶಾಸಕರು 10 ಮಾಡ್ತಾರೆ. ನಮ್ಮ ಸ್ಥಳೀಯ ಉತ್ಪನ್ನಗಳು, ತೆಂಗು ಇರ್ಬೋದು, ಬೇರೆ ಯಾವುದೇ ನಾರಿನ ಉತ್ಪನ್ನಗಳಿರ್ಬೋದು, ಅದನ್ನೆಲ್ಲ ಪ್ರದರ್ಶನ ಮತ್ತು ಕೃಷಿ ಉಪಕರಣಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು ಇರ್ತವೆ. ಆವತ್ತಿನ ದಿವಸ 10:30 ಆದಮೇಲೆ ಶಾಲಾ ಮಕ್ಕಳಿಗೆಲ್ಲ ಒಂದು ಕಾರ್ಯಕ್ರಮ ತಿಳ್ಕೊಂಡು ಎಲ್ಲ ಶಾಲೆಯ ಮಕ್ಕಳಿಗೆ ಚರ್ಚಾ ಸ್ಪರ್ಧೆ, ಭಾಷಣ ಸ್ಪರ್ಧೆ ಎಲ್ಲ ಇರ್ತದೆ ಮತ್ತು ಮಧ್ಯಾಹ್ನ 4:30 ಆರೋಗ್ಯಕ್ಕಾಗಿ ಯೋಗ ಮತ್ತು ಕರಾಟೆ ಪ್ರದರ್ಶನ ಇರ್ತದೆ 4:30 5 ಗಂಟೆಗೆ. ಮತ್ತು 5 ಗಂಟೆಯಿಂದ 6 ಗಂಟೆಗೆ ವಿಶೇಷವಾಗಿ ನಮ್ಮೂರಲ್ಲಿ ಮುಂಚೆಯಿಂದ ನಡ್ಕೊಂಡು ಬಂದಿದೆ ಒಂದು ಗಣಪತಿ ವಿಸರ್ಜನಾ ದಿನದಂದು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪರಂಪರೆ ಇದೆ ಚಿತ್ತೂರಿಗೆ. ಆ ಒಂದು ಲೈನ್ಸಲ್ಲಿ ನಾವು ಅವತ್ತು ಒಂದು ಜಾನಪದ ಸೊಗಡಿನ ಒಂದು ನೃತ್ಯ ಕಾರ್ಯಕ್ರಮ ಅವತ್ತು 5ರಿಂದ 6 ಗಂಟೆವರೆಗೂ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ದಾಂಡಿಯ ಇರ್ಬೋದು, ಭಾಂಗ್ರಾ ಇರ್ಬೋದು, ನಮ್ಮ ಜಾನಪದ ನೃತ್ಯಗಳಿರ್ಬೋದು, ಈ ನಮ್ಮ ಯುವಕರಿಗೆ ಏನಿರುತ್ತೆ ಯುವ ಸಂಭ್ರಮ ಅಂತ ಥೀಮಲ್ಲಿ ಇರೋದ್ರಿಂದ ಆ ದಿನ ಎಲ್ಲ ಕಾಲೇಜು ಯುವತಿಯರಿಗೆ ಅವತ್ತೊಂದು ಅವಕಾಶ ಕಲ್ಪಿಸಿಕೊಡಲಾಗ್ತದೆ 5ರಿಂದ 6 ಗಂಟೆವರೆಗೂ. ಅದಾದಮೇಲೆ 6 ಗಂಟೆ ಮೇಲೆ ನಮ್ಮ ಸ್ಥಳೀಯ ನೀವು ಕಂಡಾಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ತುಂಬ ಇದ್ದಾವೆ ನಮ್ಮ ತಾಲೂಕಿನಲ್ಲಿ. ಅತ್ಯುತ್ತಮವಾದ ತಂಡಗಳು ಎಲ್ಲ ಶಿಕ್ಷಣ ಸಂಸ್ಥೆಯಿಂದ ಅವ್ರ ಮಕ್ಕಳಿಂದ ಕಾರ್ಯಕ್ರಮ ಇರ್ತದೆ 6ರಿಂದ 7:30. 7:30 ಮುಂದಕ್ಕೆ ನಟರಾಜ್ ಎಂಟರ್ಟೈನರ್ಸ್ ಅವರ ಕಡೆಯಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು, ಮಿಮಿಕ್ರಿ, ಡ್ಯಾನಂದು, ಗೋಪಿಯವರೆಲ್ಲ ಬರ್ತಾ ಇದ್ದಾರೆ ಅವತ್ತಿನ ದಿವಸ. ಮತ್ತು ನೆಕ್ಸ್ಟ್ ಗುರುವಾರ ಬೆಳಿಗ್ಗೆ ಜಾನಪದ ಸಂಭ್ರಮ ಅಂತ ಅವತ್ತಿನದೆಲ್ಲ ಕಾರ್ಯಕ್ರಮಗಳಿಗೆ ಒಂದು ಶೀರ್ಷಿಕೆ ನೀಡ್ತೀವಿ. ವಿಶೇಷವಾಗಿ ಅವತ್ತು ಬೆಳಿಗ್ಗೆ 9:00 ಆನೆ ಅಂಬಾರಿ ಮೆರವಣಿಗೆ, ಅದ್ರ ಜೊತೆಯಲ್ಲಿ ಕನ್ನಡಾಂಬೆ ಭಾವಚಿತ್ರದ ಜೊತೆಗೆ ಎಲ್ಲ ಸ್ತಬ್ಧಚಿತ್ರಗಳು, ಆಮೇಲೆ ನಮ್ಮ ಜನ ಸರ್ಕಾರದಿಂದ ಏನೇ ಸವಲತ್ತುಗಳನ್ನು ಸಾರ್ವಜನಿಕರು ಒದಗಿಸಿದೆ ಅದನ್ನೆಲ್ಲ ಸ್ತಬ್ಧಚಿತ್ರದ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ಪಂಚ ಗ್ಯಾರಂಟಿಗಳು ಎಲ್ಲ ಯಾವುದು ಜನಪರವಾದ ಯಾವುದೇ ಕಾರ್ಯಕ್ರಮ ಪ್ರದರ್ಶನ, ಎಲ್ಲ ಜನಪದ ಈಗ ಕುದುರೆ, ಎತ್ತಿನ ಗಾಡಿ, ನಗಾರಿ, ನಮ್ಮ ಹಳೆಯ ಪರಂಪರೆಯಾದ ನಗಾರಿ, ನಂದಿಧ್ವಜ, ಪಟ್ಟಸ್ಪಂಗ, ವೀರಗಾಸೆ, ಗಾಡಿ ವಾದ್ಯ, ಈ ಥರ ಎಲ್ಲ ಪರಂಪರೆಗಳಿಂದ ಒಂದು ಮೆರವಣಿಗೆ ಎಲ್ಲ ಇದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಜಾತಿ ಮತ್ತು ಯಾವುದು ಇಲ್ಲದೆ ಭಾಗವಹಿಸ್ತಕ್ಕಂಥ ಒಂದು ಸಂಭ್ರಮ ಒಂದು ಮೆರವಣಿಗೆ. ಅದು ಕೆಂಬಾಂಬ ದೇವಸ್ಥಾನದಿಂದ ಮಾಡಿದೆ. ಅದೇ ದಿನ ಬೆಳಿಗ್ಗೆ ಮೆರವಣಿಗೆ ಮುಗಿದ ಮೇಲೆ ಒಂದು 10:30 ಆದಮೇಲೆ ಹಿರಿಯ ನಾಗರಿಕರಿಗೆ ಒಂದು ಮನರಂಜನಾ ಕ್ರೀಡೆಗಳು 60 ಮೇಲ್ಪಟ್ಟ ನಮ್ಮ ಹಿರಿಯರಿಗೆ ಒಂದು ಆದ್ಯತೆ ಕೊಟ್ಟು ಒಂದು ಕ್ರೀಡಾಕೂಟ ಎಲ್ಲ ಆರ್ಗನೈಸ್ ಮಾಡಿದ್ವಿ. ಅದೇ ದಿನ ನಮ್ಮ ಪೌರ ಕಾರ್ಮಿಕರು ಮತ್ತು ಇವರಿಗೆಲ್ಲ ಅವ್ರಿಗೂ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ಅದೇ ದಿನ ವಿಶೇಷ ಏನಂದರೆ ಒಂದು ಸಾಕು ಪ್ರಾಣಿ ಪ್ರದರ್ಶನ ಇದೆ. ಅವತ್ತು ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೂ ಅದೇ ಸ್ಟೇಡಿಯಂನಲ್ಲಿ ಸಾಕು ಪ್ರಾಣಿ ಪ್ರದರ್ಶನ, ವಿವಿಧ ನಮ್ಮ ರೈತರು, ಅವರು ಸಾಕಿದಂಥ ಪ್ರಾಣಿಗಳು, ನಗರ ಪ್ರದೇಶದಲ್ಲಿ ಸಾಕಿದಂಥ ಪ್ರಾಣಿಗಳೆಲ್ಲರೂ ಪ್ರದರ್ಶನ ಏರ್ಪಡಿಸಿದೆ. ಮತ್ತು ಅವತ್ತೇ ನಮ್ಮ ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನ ಕೂಡ ಅವತ್ತೇ 11:30ಯಿಂದ 2:30 ತನಕ ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ ಅವರು ನಡೆಸಿಕೊಳ್ಳಿದ್ದಾರೆ. ಅದೇ ದಿನ ಸಂಜೆ
ನಮ್ಮ ಸ್ಥಳೀಯ ದೇಸಿ ಪ್ರತಿಭೆಗಳಿಂದ ರಂಗಗೀತೆ ಕಾರ್ಯಕ್ರಮ 4ರಿಂದ 5:30ವರೆಗೂ ರಂಗಗೀತೆ ಜಾನಪದ ಕಲಾವಿದರು ಅಂತ ಇದೆ. ಮತ್ತು 5:30 6 ಗಂಟೆ ಮೇಲೆ ಖ್ಯಾತ ಕಲಾವಿದರಾದ ರಾಧಾಕೃಷ್ಣನ್ ಮತ್ತು ತಂಡದವರಿಂದ 10:30ವರೆಗೂ 3 ಗಂಟೆಗಳ ಮನರಂಜನೆ ಕಾರ್ಯಕ್ರಮ ಇದೆ. ಮತ್ತು 3ನೇ ದಿವಸ ಕಲಾ ಸಂಭ್ರಮ ಅಂತ ಒಂದು ಟೀಮ್ ಇಟ್ಕೊಂಡು ಮಾಡ್ತಾ ಇದ್ವಿ. ಅವತ್ತು ಬೆಳಿಗ್ಗೆ ಇದೇ ಸ್ಟೇಡಿಯಮಲ್ಲಿ ಎಲ್ಲ ಕಾರ್ಯಕ್ರಮಗಳು ಸ್ಟೇಡಿಯಮಲ್ಲಿ ನಡೆದಿರ್ತಕ್ಕಂಥದ್ದು. ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಇದೆ. ಮತ್ತು 10:30ಗೆ 10:30 ಆದಮೇಲೆ ನಾವು ವಿಶೇಷವಾಗಿ ಈ ಸತಿ ಪೌರ ಕಾರ್ಮಿಕರು, ವಕೀಲ ಸಂಘ, ಶಿಕ್ಷಕರ ಸಂಘ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಬೆಸ್ಕಾಂ, ನೌಕರರು, ಪತ್ರಕರ್ತರು, ಪೊಲೀಸ್ ಇಷ್ಟೆಲ್ಲ ತಂಡಗಳಿಂದ ಒಂದು ಶಾರ್ಟ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ. ಅವತ್ತು ಮಧ್ಯಾಹ್ನ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಕಾರ್ಯಕ್ರಮ ಇರ್ತದೆ. ಅದಾದಮೇಲೆ 3 ಗಂಟೆಯಿಂದ ಶಾಲಾ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಮತ್ತು 4 ಗಂಟೆ ಮೇಲೆ ನಮ್ಮ ಏನು ಜಿಲ್ಲಾ ಸಾಧಕರಿದ್ದಾರೆ ಅವರಿಗೆಲ್ಲ ಸನ್ಮಾನ ಇರ್ತದೆ. ಅದಾದಮೇಲೆ 5 ಗಂಟೆ ಮೇಲೆ 5:30 ಮೇಲೆ ಅವತ್ತು ಸ್ಟೇಜ್ ಪ್ರೋಗ್ರಾಮಲ್ಲಿ ಎಲ್ಲ ಹಿರಿಯ ಸಾನ್ನಿಧ್ಯಗಳು ಸ್ವಾಮೀಜಿಗಳ ಹಿರಿಯ ಸಾನ್ನಿಧ್ಯದೊಂದಿಗೆ ನಮ್ಮ ಜಿಲ್ಲಾ ಮಂತ್ರಿಗಳ ಹಾಗೂ ಗೃಹ ಮಂತ್ರಿಗಳಾದ ಕರ್ನಾಟಕ ಜನಸಂಖ್ಯಾ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರ ಆಗಮಿಸ್ತಾ ಇದ್ದಾರೆ. ಆ ದಿನ ನಮ್ಮ ಮೇರು ರೆಡ್ಡಿ ನಮ್ಮ ಊರಿನವರೇ ಆದ ನಮ್ಮ ತಾಲೂಕಿನವರೇ ಆದ ಶ್ರೀಮತಿ ಉಮಾಶ್ರೀ ಅವರಿಗೆ ಕಲ್ಪತೂರು ರತ್ನ ಪ್ರದಾನ ಪ್ರಶಸ್ತಿ ಸಮಾರಂಭ ಅವತ್ತು 22ನೇ ತಾರೀಕು. ಆವತ್ತಿನ ದಿವಸ ಆ ಕಾರ್ಯಕ್ರಮದ ಜೊತೆಗೆ ಖ್ಯಾತ ನಿರೂಪಕಿಯಾಗಿರ್ತಕ್ಕಂಥ ಶ್ರೀಮತಿ ಅನುಶ್ರೀ ಮತ್ತು ತಂಡದ ಅನುಭವಗಳು ಹೇಮಂತು ಅವ್ರ ಕಡೆಯಿಂದ ಸರಿಗಮ ತಂಡದಿಂದ ಸಂಗೀತದ ಸಮಾಜರಿ ಮತ್ತು ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಮತ್ತು ಕಾಮಿಡಿ ಕಿಲಾಡಿಗಳು ಮತ್ತು ರಾಯಲ್ ನೈಟ್ಸ್ ಡ್ಯಾನ್ಸ್ ಕ್ಲಬ್ ಅವರಿಂದ ಮನರಂಜನೆ. ಇದು ಪೂರ್ತಿ ಕಾರ್ಯಕ್ರಮಗಳಲ್ಲಿ ಮತ್ತು ಈಗ ಕಲ್ಪೋತ್ಸವದ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಚಿತ್ತೂರಿನಲ್ಲಿ ಹೆಲಿಕಾಪ್ಟರ್ ರೈಡು ಒಂದು ಆಯೋಜನೆ ಮಾಡಲಾಗಿದೆ. ಅದನ್ನು ಇದೇ ಪ್ರಪ್ರಥಮ ಬಾರಿಗೆ ಹೆಲಿ ರೈಡು ಚಿತ್ತೂರಲ್ಲಿ ಆಯೋಜನೆ ಮಾಡಲಾಗಿದೆ. ಅದರ ಉಪಯೋಗವನ್ನು ಸಾರ್ವಜನಿಕರು ಪ್ರಶ್ನಿಸುತ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸಹಕಾರ ಅತ್ಯಗತ್ಯ. ದಯವಿಟ್ಟು ಈ ಒಂದು ನಮ್ಮ ಊರಿನ ಹಬ್ಬವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಸಹಕಾರ ಅತ್ಯಗತ್ಯ ಅಂತ ಈಗ ದಸರಾದಲ್ಲಿ ಒಂದು ಪೊಲಿಟಿಕಲ್ ಮೋಟಿವ್ ಇದೆ. ಅಂಬೇಡ್ಕರ್ ಅವರು ತುಮಕೂರು ನಗರದಿಂದ ಸ್ಪರ್ಧೆ ಮಾಡ್ತಾರೆ, ಮೋಟಿವ್ ಇಟ್ಕೊಂಡು ಮಾಡಿದ್ದಾರೆ, ಒಂದು ಜಾತಿದೆ. ಇದು ಈ ಕಲ್ಪೋತ್ಸವದ ಪೊಲಿಟಿಕಲ್ ಮೋಟಿವ್ ಏನಾದ್ರು ಇದೆಯಾ? ಅದರ ಸುಳಿವೇ ಇಲ್ಲ. ರಾಜಕಾರಣ ನನ್ನನ್ನು ಹೊರತುಪಡಿಸಿ ಮಾಡಿ ಅಂತ ಹೇಳ್ತಾರೆ. ನೀವು ತಾಲೂಕಿನ ಮುಖ್ಯಸ್ಥರು, ನೀವು ಇರಬೇಕು ಅನ್ನೋದಕ್ಕೆ ನಾನು ಯಾವುದೇ ಕಾರಣದಿಂದ ರಾಜಕೀಯನ ಬೆಳೆಸಲಿಲ್ಲ. ಕಿತ್ತೂರು ಕಲೆಗೆ, ಸಂಸ್ಕೃತಿಗೆ ಹೆಸರಾದಂಥ ನಾನು ಮುಂಚೆ ಶಾಸಕನಾಗೋದಕ್ಕೆ ಮುಂಚೆನೂ ಇಲ್ಲಿ ಕಲೆಗೆ ಪ್ರೋತ್ಸಾಹ ಮಾಡ್ಕೊಂಡಿದ್ದೀವಿ. ನಾನು ಶಾಸಕನಾದ ಮೇಲೂ ಪ್ರತಿ ವರ್ಷ 2 ಅಥವಾ 3 ಸಾಂಸ್ಕೃತಿಕ ಕಲೆಗಳ ಕಾರ್ಯಕ್ರಮಗಳನ್ನ ಮಾಡಿದ್ದೆ. ಕೃಷಿ ಮೇಳ ಇಡೀ ರಾಜ್ಯದಲ್ಲಿ ಎಲ್ಲೂ ಮಾಡಿಲ್ಲ ಅಂತೇಳಿ ಹೆಗ್ಡೆಯವರೇ ಹೇಳಿದ್ದಾರೆ. ಅದರಿಂದ ಇದಕ್ಕೆ ರಾಜಕೀಯದ ಲೇಪ ಹಚ್ಚದೇ ಇಲ್ಲ. ಈಗ ದಿಢೀರ್ನೇ ಇದು ಕಾರ್ಯಕ್ರಮ ಇದೆಲ್ಲ ಮುಂಚೆಯಿಂದ ಮಾಡ್ತಾ ಇದ್ವಿ. ಇದೇನು ಪ್ರಶಸ್ತಿಗಳು ಕೊಡ್ತಾ ಇದ್ವಿ. ಅದಕ್ಕೆ ನಮಗೂ ಆಸೆ ಇರುತ್ತೆ. ತುಮಕೂರಲ್ಲಿ ಚೆನ್ನಾಗಿ ಮಾಡಿದ್ದೀವಿ, ಕಿತ್ತೂರಲ್ಲಿ ಮಾಡಲ್ಲ. ಇನ್ನೊಂದು ಚರ್ಚೆ ಇದೆ. ಅಂದರೆ ಈಗ ಸರ್ಕಾರದಲ್ಲಿ ದೊಡ್ಡ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಈ ರೀತಿಯಾಗಿ ಕಾರ್ಯಕ್ರಮಗಳ ಮುಖಾಂತರವಾಗಿ ಜನರ ಒಂದು ಡೈವರ್ಷನ್ಸ್ ಇಟ್ಕೊಳ್ಳೋದು ಒಂದು ಟಾಕ್ಸ್ ಇದೆ. ನೀವು ನನಗೆ ಯಾವತ್ತೂ ಉದ್ಯೋಗ ಮಾಡಿಲ್ಲ. ಇವರೆಲ್ಲರ ಒತ್ತಾಯದಲ್ಲಿ ಪರ್ಮಿಷನ್ ತಂದರು. ಪಾರ್ಲಿಮೆಂಟ್ ಎಲೆಕ್ಷನ್ ಇದ್ದಾಗ ಘೋಷಣೆ 75ನೇ ವರ್ಷ ಎಲೆಕ್ಷನ್ ಮಾಡಬೇಕು, ಇವಾಗ ಮಾಡಲ್ಲ, ಮುಂದಿನ ವರ್ಷ ಉದ್ಯೋಗ ಮಾಡಬೇಕು ಅಂತ ಘೋಷಣೆ. ಆ ಸಂದರ್ಭದಲ್ಲಿ ನನಗೆ ಒಂದು ಏನು ತಾಲೂಕಿನಲ್ಲಿ ನಾನು ರಾಜಕೀಯವಾಗಿ ಬೆಳೆದು ಬಂದ ದಾರಿ ಇದು ಹೇಳೋದು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಅದು ನಾನು ಎಲ್ಲೂ ತೋರ್ಸಕ್ಕೆ ಬಿಡಲೇ ಇಲ್ಲ. ಡಾಕ್ಯುಮೆಂಟ್ರಿನಲ್ಲಿ ನಾನು ಏನೇನು ಕೆಲಸ ಮಾಡಿದ್ದಾರೆ. ಇವತ್ತಿನ ಕೂತಿದ್ದೀವಲ್ಲ, ಈ ಕಟ್ಟಡ ಇದು ನಾಳೆ ಮಾಡಿದ್ದು ಸರ್ಕಾರದ ನಗರಸಭೆ, RTO ಆಫೀಸು, ಸರ್ಕಾರಿ ಮಾರ್ಕೆಟ್ ಆಗಿರೋ ವ್ಯಕ್ತಿ, ನಿಲ್ಲಿಸಿರೋ ವ್ಯಕ್ತಿ ಕೇಳ್ತೀನಿ.
ಜೈಲಿಗೆ 8 ಕೋಟಿ ಹಣ ಕೊಡಿಸಿ ಪ್ರಾರಂಭ ಮಾಡಿಸಿದ್ವಿ. ಅದು ಮಾಡಲಿಲ್ಲ ಹೋಯ್ತು. ಅದನ್ನು ದುಡ್ಡನ್ನ ಇದಕ್ಕೆ ಹೊರಮುನ್ನ ಆಗಲ್ಲ ಅಂತ ಹೇಳಿ ಮತ್ತು ನಗರಸಭೆದು ಮೊನ್ನೆನೂ 3ನೇ ಸಾರಿ ಉದ್ಘಾಟನೆ ಕೊಟ್ಟಿದ್ದೆ 5 ಕೋಟಿದು, ಅದನ್ನು ನಿಲ್ಲಿಸೋದು. ಮತ್ತು ಅದಲ್ಲದೆ ಇನ್ನು ಭಾಳಷ್ಟು ಕಾರ್ಯಕ್ರಮ ಕುಡಿಯೋ ನೀರು ಚಿಕ್ಕದು ಪ್ರಮುಖವಾದಂಥದ್ದು 128 ಕೋಟಿ ಅದನ್ನು ನಿಲ್ಲಿಸಿದ್ರು. APMC ಎಲ್ಲ ಕಿತ್ತೋಗಿ ಆಫೀಸ್ ಇಲ್ಲ, ಅದಕ್ಕೆ ಕಟ್ಟಡಕ್ಕೆ ಇದು ಮಾಡಿದ್ದೆ. ಅದನ್ನು ಮುಖ್ಯಮಂತ್ರಿಗಳಿಂದಲೇ ಅಂದಿನ ಶಾಸಕರು ಲೆಟರ್ ಕೊಟ್ಟು ನಿಲ್ಲಿಸಿದ್ರು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅವ್ರು ಹೇಳಿದೆ, ನೀರಾವರಿ ಕಟ್ಟಲ್ಲ ನಾನು ಕಟ್ಟಿಸ್ತೀನಿ ಅಂತ ಕಟ್ಟಿಸ್ತೇನೆ. ಸೊ ಹೀಗೆ ಅಭಿವೃದ್ಧಿಗೆ ಬೇಕಾದಷ್ಟು ಕೆಲಸ ಮಾಡೋದನ್ನು ಹಾಕೊಂಡಿದ್ದೀನಿ, ನಿಲ್ಲಿಸಿರೋದೇ ಮಾಡ್ತಾ ಇದ್ದೀನಿ. ನಾವು ಒಂದೇ ಕ್ಷೇತ್ರ ಅಲ್ಲ, ಈಗ ತುಮಕೂರು ದಸರಾ ಆಯಿತು, ಅದಾದ್ಮೇಲೆ ಕೂಡ್ಲಿಗೆ ಉತ್ಸವ ಮಾಡಿದ್ರು, ಆನಂತರ ಈ ತಿಂಗಳು ಕಲ್ಪೋತ್ಸವ. ಅಂದ್ರೆ ಕಾಂಗ್ರೆಸ್ ಎಲ್ಲೆಲ್ಲಿದ್ರು ಈ ಥರದ ಪ್ರೋಗ್ರಾಮ್ಸ್ ಇದರಿಂದ ನಮ್ಗೆ ಯಾವುದು ಲಾಭ ಇಲ್ಲ. ಪೊಲಿಟಿಕಲ್ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯಾವ ರಾಜಕೀಯ ಲಾಭವೂ ಇಲ್ಲ. ಯಾರು ನಿಲ್ಸಿದ್ಯಾರೋ ಅಲ್ಲಿ ಗೌರ್ಮೆಂಟ್ ಪ್ರೆಸೆಂಟ್ ಗೌರ್ಮೆಂಟ್ ದುಡ್ಡು ಬಂದು ಯಾಕೆ ನಿಂತೋಗಿದೆ ಅಂತ ಇವಾಗ ಇಷ್ಟು ಹೇಳಿದ್ರೆ ಒಂದಷ್ಟು ಕಾಮಗಾರಿ ನಿಂತೋಗಿದೆ ಅಂತ ಹೇಳಿ ಗೌರ್ಮೆಂಟ್ ರಾಜ್ಯ ಸರ್ಕಾರ ದುಡ್ಡಿಲ್ಲ ಅಂತಾನೆ ಹೇಳಿ ಸರ್. ದುಡ್ಡು ಕೊಟ್ಟಿದ್ದು ನಿಲ್ಸಿದ್ರಲ್ಲ, 128 ಕೋಟಿ ಕುಡಿಯ ನೀರಿಗೆ ಅಂತ ಮಾಡಿ ವರ್ಷ ಕಡೆ ನಿಲ್ಸಿದ್ರು. ಹಿಂದಿನ ಶಾಸಕರ ಲೆಟ್ರ ಇದೆ, ಬಸವರಾಜ ಬೊಮ್ಮಾಯಿ ಕೊಟ್ಟಿರೋದು. ಬಸವರಾಜ ಬೊಮ್ಮಾಯಿ ಕೇಳಿದ್ರು, ನಮ್ಗೆ ಗೊತ್ತಾಗಲಿಲ್ಲ, ಸೈನ್ ಹಾಕ್ಬಿಟ್ಟಿದ್ದೀನಿ, ಮಾಡಿಸಮ್ಮ ಕೊಡ್ತೀನಿ, ಇವರವ್ರಿಗೂ ಮಾಡಿಸಲ್ಲ ಅಂತ. ಸರ್ ಈಗ ಕಾರ್ಯಕ್ರಮಕ್ಕೆ ಎಷ್ಟು ಬಜೆಟ್ ಬೇಕು? ಕಾರ್ಯಕ್ರಮ ಎಲ್ಲ ಜನರು ನಿರೀಕ್ಷೆ ಎಷ್ಟು ಅಂತ ನಾವಿನ್ನೂ ಪೂರ್ಣ ಮಾಡಿಲ್ಲ. ಇವತ್ತು ಸಂಜೆ ಸಭೆ ಮಾಡಿ ಎಲ್ಲ ಮಾಡ್ತೀವಿ. ಅಂದಾಜು ಎಷ್ಟಾಗ್ಬೋದು ಅಂತ ಹೇಳಿ ಸರ್. ಇವತ್ತು ಸಂಜೆ ಎಲ್ಲ ಏನೇನು ಗೌರ್ಮೆಂಟ್ ಅಲ್ಲ, ನಮಗೇನಾಗ್ತದೆ 3 ದಿವಸಗಳ ಕಾಲ ಸರ್ಕಾರಿ ಸಪ್ತಾಹ ಇದೆ. ಮುಖ್ಯಮಂತ್ರಿಗಳ ಜೊತೆ ಅಲ್ಲಿಂದ ಮಾಡೋದು. ಯಾಕೆಂದರೆ ಸರ್ಕಾರಿ ಮಂತ್ರಿಗಳಿದ್ದರು, ರಾಜಣ್ಣವರು ಅವರಾದ್ಮೇಲೆ ಸರ್ಕಾರಿ ಖಾತೆ ಅವ್ರಿಗೂ ಮುಖ್ಯಮಂತ್ರಿಗಳು. ಅದಕ್ಕೆ ರಾಜಣ್ಣವ್ರು ಹೇಳಿ ನಾವು ನಿಮ್ಮೆಲ್ಲ ಸರ್ಕಾರಿ ಮಂತ್ರಿಗಳೇ ಮುಖ್ಯಮಂತ್ರಿಗಳಿರೋದ್ರಿಂದ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಅಲ್ಲಿ 3 ದಿವಸ ಏನೋ ಎಂಗೇಜ್ ಆದ ಎಲ್ಲ ಮಾಡಿದ್ದಾರೆ. ಇವರು ಹೇಳಿದ್ರು ಸರ್ಕಾರದ ಇದನ್ನು ಕೇಳಿದ್ವಿ. ಅವೇನು ಸರ್ಕಾರ ಈಗ ಜಿಲ್ಲಾಡಳಿತನೂ ಉಪಯೋಗ ಮಾಡ್ತಾ ಇದ್ದೀನಿ, ತಾಲೂಕು ಆಡಳಿತನೂ ಉಪಯೋಗ ಮಾಡ್ತಾ ಇದ್ದೀನಿ, ಸಂಘ ಸಂಸ್ಥೆಯನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಎಲ್ಲರ ಸಹಕಾರದಿಂದ, ಮಾಧ್ಯಮದರ ಸಹಕಾರದಿಂದಲೂ ಈ ಕಾರ್ಯಕ್ರಮ ಮಾಡ್ತೀವಿ. ಅಂದ್ರೆ ಅಲ್ಲ ಸರ್, ಈಗ ಟೋಟಲ್ ಕಾರ್ಯಕ್ರಮದ ಒಂದು ಅಪ್ರಾಕ್ಸಿಮೇಟ್ ಬಜೆಟ್ 1 ಕೋಟಿ 2 ಕೋಟಿ ಹತ್ರ ಎಷ್ಟಾಗ್ಬೋದು ಅಂತ ಹೇಳಿ ಬದುಕಿಲ್ಲ ನಾವು, ಅಲ್ಲ ಎಷ್ಟು ಅಂತ ಹೇಳಿ ಒಂದು ಅಂದಾಜು. ಓಡಾಡಲೇ ಬದುಕಿಲ್ಲ. ಅದು ಸಂಘಟನೆ ಲಕ್ಷದಲ್ಲಿ ಹೇಳಿ ಸರ್. ಬದ್ಧವಾಗಿ ಮಾಡಿರೋ ಪ್ರಕಾರ ಸಾರ್ವಜನಿಕರು ಒತ್ತಿಗೆ ಕೊಡ್ತಾ ಇದ್ದಾರೆ. ಎಲ್ಲ ಸೇರಿ ಒಂದು 50 ಲಕ್ಷ ಖರ್ಚಾಗ್ಬೋದು ಅಂತ ನಾನು ಭಾವಿಸ್ತೀನಿ. ಎಲ್ಲಿ ರೇಟ್ ಬೇರೆ ಮಾಡ್ತಾ ಇದ್ರಲ್ಲ ಸರ್, ಅದೇ ಹೇಗೆ ಅಂತ ಹೇಳಿ ಸರ್. ಸರ್, ಶ್ರೀ ಸತ್ಯಗಣಪತಿ ಮಹೋತ್ಸವದ ಅಂಗವಾಗಿ ಅಂತ ಹೇಳಿ ನೀವು ಈ ಕಲ್ಪೋತ್ಸವ ಆಯೋಜಿಸ್ತಾ ಇದೆ. ಆದರೆ ಈ ಸತ್ಯಗಣಪತಿ ಮಹೋತ್ಸವದ ಯಾವುದೇ ಕಾರ್ಯಕ್ರಮಗಳು ಇದರಲ್ಲಿ ಇಲ್ಲ. ಬರೀ ಕಲ್ಪೋತ್ಸವದ ಅಷ್ಟೇ ನೀವು ಹೇಳ್ತಾ ಇದ್ವಿ. ಅದರಿಂದ ಹೊರತಾಗಿ ನಾವು ಮಾಡ್ತಾ ಇದ್ರೆ ಹೇಗೆ ಇದು? ಸತ್ಯಗಣಪತಿ ಮಹೋತ್ಸವದಲ್ಲಿ ತಾಲೂಕು ಆಡಳಿತದ ಇಂಟರ್ಫಿಯರ್ ಇಲ್ವಾ? ಸತ್ಯ ಗಣಪತಿ ಆಯೋಜನೆನೂ ನಮ್ಮಿಂದನೇ ಆಗ್ತದೆ, ಇದು ನಮ್ಮಿಂದನೇ ಆಗ್ತದೆ. ಅವ್ರ ಮೊಮ್ಮಗ ಹೇಳ್ದ, ಅವತ್ತಿಂದ ನಮ್ಮ ತಾತನ ಕಾಲದಿಂದನೂ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಿ, ಈಗಲೂ ಸಹಕಾರ ಕೊಡಬೇಕು, ಇದನ್ನು ಮಾಡೋಣ ಅದನ್ನು ಮಾಡೋಣ ಅಂತ ಅವರು ಸಹಯೋಗದಲ್ಲಿ 2 ಸೇರಿಸಿ ಪತ್ರಿಕೆಯವರು ಇದ್ರು, ಅವ್ರ ಜೊತೆ ಸೇರಿಸಿ ಮೀಟಿಂಗ್ ಮಾಡಿದ್ವಿ. ಇಂದು ತುರ್ತಾಗಿ ನನಗೆ ಹೇಳಿದ್ರು, ಆಯಿತು ಆಯೋಜನೆ ಮಾಡಿ ಬರ್ತೀನಿ. ಇವತ್ತು 4 ಕಾರ್ಯಕ್ರಮ ಮುಗಿಸ್ಕೊಂಡ್ಬಂದಿದ್ದೀನಿ, ಇನ್ನೂ 3ಕ್ಕೆ ಹೋಗ್ಬೇಕು. ಸೊ ಅದರಿಂದ ದಯಮಾಡಿ ನೀವೆಲ್ಲ ಸಹಕಾರ ಕೊಡಿ. ನೀವು ಯಾವುದೋ ಸಂಶಯ ಮಾಡ್ಕೊಬೇಡಿ, ಯಾವುದೋ ದುರುಪಯೋಗ ಆಗೋದಿಲ್ಲ. ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ನಮಗೇನಪ್ಪ ಅಂದರೆ ನನ್ನ ಕ್ಷೇತ್ರದ ಜನರಿಗೂ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಅವಕಾಶ ಕಲ್ಪಿಸಬೇಕು, ಅವ್ರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಆಯೋಜನೆ ಮಾಡ್ತೀವಿ. ಜಿಲ್ಲೆ ಮಾಡಬೇಕಂತ ಅದಿಲ್ಲಿ ಯಾವ ಪ್ರಶ್ನೆ ಬರೋದೇ ಇಲ್ಲ. ಈ ರಾಜಕೀಯ ಮಾತಾಡಲ್ಲ, ರಾಜಕೀಯ ಅಲ್ಲ ಸರ್, ಜಿಲ್ಲೆ ರಾಜಕೀಯನೇ. ಜಿಲ್ಲೆ ಮಾಡಬೇಕಂತ ಉದ್ದೇಶ ಇದೆ. ಅಭಿವೃದ್ಧಿಯಲ್ಲಿ ಈಗ ಕೇಳ್ರಿ, ಜಿಲ್ಲೆದು ಕೆಣಕಿದ್ದೀರಿ, ಅದಕ್ಕೆ ಉತ್ತರ ಹೇಳೋದಿರಿ. ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ದಾರೆ, ಜಿಲ್ಲೆ ಬೇಕು ಅಂತ ರಾಜಣ್ಣನೂ ಹೇಳಿದ್ದಾರೆ. ಇಲ್ಲ ಫಸ್ಟ್ ಚಿತ್ತೂರು ಮಾಡಿ ಆಮೇಲೆ ನಾನು ಮಾಡಿ ಅಂತ. ಅದನ್ನು ಮಾಡಬೇಕಾದ್ರೆ ಚಿಂತೆ ಮಾಡಿದ್ವಿ. ಇವನ್ನೆಲ್ಲರೂ ಕರೆಸಿ ಕೇಳಿ ಮಾಡ್ತಿದ್ದೀವಿ. ಆ ಮಂತ್ರಿನಾಗಿ ಆಕಾಂಕ್ಷಿ ಯಾವುದಕ್ಕೆ ಅಂತ ಹೇಳಿ ಸರ್. ಇಲ್ಲಿ ವೆಂಕಟಗೌಡರು ಸಿಕ್ಕಿದ್ರು, ಇಲ್ಲಿ ಅಲ್ಲೇ ಸಮಾರಂಭ ಹೋಗಿದ್ದೆ. ಏನಣ್ಣ ನೀವು ಡಿಗ್ರಿಗೆ ಹೋಗಿಲ್ಲ?
40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಪಕ್ಷದಲ್ಲಿ ಬಂದಿದ್ದೀನಿ. ಆಮೇಲೆ ಸಹಕಾರಿ ಕ್ಷೇತ್ರದಿಂದಲೇ ಬಂದಿದೆ. ಸರ್ಕಾರಕ್ಕೂ ಗೊತ್ತಿದೆ, ರಾಜಕಾರಣಿಗಳಿಗೂ ಗೊತ್ತಿದೆ. 4-5 ಜನ ಮುಖ್ಯಮಂತ್ರಿಗಳ ಕೈ ಕೆಲಸ ಮಾಡಿದ್ದೀನಿ. ಆಮೇಲೆ ನೋಡಿ ಮಾಡಬೇಕು ಅಂತ ಆಸೆ ಇದ್ದರೆ ಮಾಡ್ತೀನಿ. ಇದು ನನ್ನದೇನು ಅಭಿಪ್ರಾಯ. ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಅನೌನ್ಸಾಗಿ ನಾಳೆ ಪ್ರಮಾಣ ವಚನಕ್ಕೆ ಹೋಗಬೇಕು. ಸಂಜೆ 4:15 ಕರೆದು ನನಗೆ ಮುಖ್ಯಮಂತ್ರಿಗಳು ಹೇಳಿದರು. ನಾನು ಹೇಳಿದೆ, ನಾನು ಕೇಳಿಲ್ಲ, ಯಾಕಿದ್ದರೆಲ್ಲ ಮಾಡೋದ್ರಿಂದ ಏನೋ ಅನಿವಾರ್ಯ ಆಗಬೇಕು. ಚುನಾವಣೆಯಲ್ಲಿ ಮಹಿಳೆ ಮುಂದೆ ಬಂದಿರಬೇಕು ಅಂತ ಇನ್ನೊಂದು ಮಹಿಳಾ ಸೀಟ್ ಮಾಡಬೇಕು ಅಂತೇಳಿ ಹೈಕಮಾಂಡಿಂದ ಆದೇಶ ಬಂದೆ. ಸಂತೋಷ ಮಾಡ್ಕೊಳ್ಳಿ ಅಂತೇಳಿ ಎಲ್ಲಾದರೂ ನಾನು ಅಪಸ್ವರ ಇದ್ದದನ್ನ ಅವತ್ತು ಇರ್ತಿಲ್ಲ, ಇವತ್ತು ಇರ್ತಿಲ್ಲ. ಈಗ ಮಾಡಿದ್ರು ಇರ್ತಲ್ಲ, ಮಾಡಿದ್ರು ಸಂತೋಷ, ಮಾಡಿದ್ರು ಕೆಲಸ ಮಾಡ್ತೀನಿ, ಇಲ್ಲಿದ್ರು ಮಾಡ್ತೀನಿ. ಅದರಿಂದ ತಾವು ಅನುಮಾನ ಪಡಲೇಬೇಡಿ. ಯಾವುದೇ ಕಾರಣದಿಂದ ನಾನು ಇಂಥದ್ದೊಂದು ನಂಬಿಕೊಂಡು ಕಾಂಗ್ರೆಸ್ ಪಕ್ಷ ಕಟ್ಕೊಂಡ್ಬಂದಿದ್ದೀನಿ, ಕಟ್ತಾ ಇದ್ದೀನಿ, ಅದರಲ್ಲೇ ಬೆಳೀತಾ ಇದ್ದೀನಿ, ಬೆಳ್ಕೊಂಡು ಹೋಗ್ತೀನಿ. ಸರ್ ಹೆಲಿಕಾಪ್ಟರ್ ರೈಡ್ ಇದು ತೆಪ್ಪೋತ್ಸವ ಎಲ್ಲ ಮಾಡಿ ವಿಸರ್ಜನೆ ಮಾಡ್ತಾ ಇದ್ದಿದ್ದು ಇವತ್ತು ಕೆರೆ ನೀರೇ ಇಲ್ಲ ನೋಡ್ತಾ ಇಲ್ಲ, ಬಂದಿಲ್ಲ. ಅದಕ್ಕೆ ಏನಾಯ್ತು ಅಂದರೆ ಅದನ್ನು ನಮ್ಮ ಮಾಧ್ಯಮದವರಿಗೆಲ್ಲ ತೋರಿಸಿದ್ವಿ. ಕೆರೆ ಫಸ್ಟು ಮಾಡಿದ್ದೆ 3 ಕೋಟಿದಲ್ಲಿ ಆಗಿತ್ತು. ಈಗ ಹೇಳ್ತಾರ ಅದೇ ಥರ ಸ್ಟ್ರೈಕ್ ಮಾಡಿ ನೀರು ಬಿಟ್ಬಿಡೋದು ಅಲ್ಲಿದ್ದು ಆಯ್ತಪ್ಪ ಬಿಡಿಸ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ಬಿಡಕ್ಕೆ ಹೋದಾಗ ಇಷ್ಟಿಷ್ಟು ಬಡ್ದೋಗ್ಬಿಟ್ಟಿದೆ. ಅದೇನಾದ್ರು ಡ್ಯಾಮೇಜ್ ಆದರೆ ನನ್ನೂರು ಸೇರಿಸಿ ಬೀದರ್ನಲ್ಲಿ ಸುಮಾರು 4 ಗ್ರಾಮಗಳು ಬಿಡುಗಡೆ ಆಗುತ್ತೆ. ಈಗ ಅದಕ್ಕೆ 5 ಕೋಟಿ ಹಣವನ್ನು ಮಂಜೂರಾತಿ ಮಾಡಿಸಿ ಟೆಂಡರ್ ಹೋಗಿದೆ. ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಮುಂದಿನ ವರ್ಷದ ಗಣಪತಿ ಹೋದ್ಸರಿ ಮಾಡಬೇಕಾದ್ರೆ ಮುಂಚೆ ನಾವೇ ಅದನ್ನು ಪ್ರಪೋಸ್ ಮಾಡಿದ್ದಾರೆ. ಗಣಪತಿಗೆ ಪೂರ್ಣವಾದಂಥ ಸಹಕಾರ ನಂತರ ಚಂದ್ರಣ್ಣವರೇ ಹೇಳಿ ನಮ್ಮ ಇಟ್ಕಡೆ ಮಾಡಿದ್ದಾರೆ. ಅದರಿಂದ ಗಣಪತಿಗೆ ಕೆಲಸನ ಗಣಪತಿ ಮತ್ತು ಇಂಥ ಕಾರ್ಯಕ್ರಮಗಳಿಗೆ ನಾನು ರಾಜಕೀಯದಿಂದ ಹೊರಗಡೆ ಇರ್ತೀನಿ, ರಾಜಕೀಯ ನೋಡೋಕೆ ಬರೋದಿಲ್ಲ. ಕಲ್ಪೋತ್ಸವಕ್ಕೆ ಹೆಲಿಕಾಪ್ಟರ್ ರೈಡ್ ಮಾಡ್ತಾ ಇದ್ದಾರೆ ಸರ್. ಏನು ಪ್ಲಾನ್ ಸರ್? ಎಷ್ಟು ಎತ್ತ ಅಂತ ಎಷ್ಟು ಸರ್ ಅದು ಹೆಲಿಕಾಪ್ಟರ್ ರೈಡ್ ಮಾಡ್ತಾ ಇದ್ದಾರಲ್ಲ ರೇಟ್ ಯಾವ ಥರ ಅಂತ ಫ್ರೀನಾ ಫ್ರೀ ಏನಾದರೂ ಮಾಡ್ತಾ ಇದ್ದಾರೆ ಸರ್? ನಿಮ್ಮೂರಿಗಿಂತ ಕಮ್ಮಿ ಮಾಡಿದೆ. ಅಲ್ಲಲ್ಲ, ಈ ಬಸ್ಗೆ ಫ್ರೀ ಇದೆ, ಬಸ್ ಏನಂತ ಫ್ರೀ ಕೊಡ್ತೀರಾ ಅಂತ ಹೆಲಿಕಾಪ್ಟರ್. ಸರ್ ಅಲ್ಲ, ಗಂಡು ಮಕ್ಳಿಗೆ. ಮಾಡ್ತಾ ಇದ್ದಾರಲ್ಲ, ಎಲ್ಲಿಂದ ಎಲ್ಲಿಗೆ ಏನು ಪ್ಲಾನ್ ಅಂತ ಹೇಳಿ ಸರ್? ಅಲ್ಲೆಲ್ಲ ಅದು ಕೊಡೋಕ್ಕಾಗಲ್ಲ ಅಂತಲೇ ಬಸ್ ಫ್ರೀ ಮಾಡಿದೆ. ಹೌದಾ? ಅಲ್ಲ ಸರ್, ಹೆಲಿಕಾಪ್ಟರ್ ರೈಡು ಎಷ್ಟು ಕಿಲೋಮೀಟರ್ ಅಥವಾ ಎಲ್ಲಿ ಹೋಗ್ತಾರೆ? ಹೆಂಗೆ? ರೂಟ್ ಮ್ಯಾಪ್ ಅದು 10 ನಿಮಿಷ 10 ನಿಮಿಷ. ಎಷ್ಟು ಪ್ರೈಸ್ ಮಾಡಿ ಸರ್? ಎಲ್ಲೆಲ್ಲಿ ರೀಚ್ ಆಗ್ತದೆ ಸರ್? ಸರ್ ರೂಟ್ ಹೇಗೆ ಸರ್? ರೂಟ್ ಮ್ಯಾಪ್ ಡೀಟೇಲ್ ಆಗಿ ಹೇಳಿ ಸರ್. ಹೇಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆಯಾ? ಹೇಗೆ ಹಾಕಿ ಕಟ್ ಮಾಡಿ ಸೀನಿಯರ್ಸ್ ಮತ್ತು ಜೂನಿಯರ್ಗಳಿಗೆ ಚೇಂಜಸ್ ಇರೋದು, ಅಡಲ್ಟ್ ಆ ಥರದ್ದು ಏನಾದ್ರು ಈಗ ತುಮಕೂರಲ್ಲಿ ಮಾಡಿದ್ದು ಸಿಂಗಲ್ ಇಂಜಿನ್ ಹೆಲಿಕಾಪ್ಟರ್ ಓಡಾಡಿಸಿದ್ದು. ಸೊ ಒಂದು ಸಣ್ಣ ಆತಂಕ ಇತ್ತು, ಆದರೂ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತದೆ. ಇಲ್ಲಿ ಸಿಂಗಲ್ ಇಂಜಿನ್ ಮಾಡ್ತೀರಾ, ಡಬಲ್ ಇಂಜಿನ್ ಮಾಡ್ತೀರಾ? ಯಾವ ಸರ್ಕಾರಕ್ಕೆ ಯಾವ ಹೆಲಿಕಾಪ್ಟರ್ ಪ್ರೊವೈಡ್ ಮಾಡ್ತಾರೆ, ಮುಖ್ಯಮಂತ್ರಿಗಳಿಗೆಲ್ಲ ಯಾವ ಹೆಲಿಕಾಪ್ಟರ್ ಪ್ರೊವೈಡ್ ಮಾಡ್ತಾರೆ ಅದೇ ಏರ್ಕ್ರಾಫ್ಟೇ ನಮಗೂ ಕೊಡ್ತಾರೆ. ಸರ್ಕಾರಕ್ಕೆ ಯಾವ ಲೀಸ್ ಕೊಟ್ಟಿದ್ದಾರೆ ಅದೇ ಮಾಡಲ್ ಹೆಲಿಕಾಪ್ಟರ್ ನಮ್ಗೆ. ಎಲ್ಲಿ ಟೇಕ್ ಆಫ್ ಲ್ಯಾಂಡಿಂಗ್ ಎಲ್ಲಿ ಪ್ಲೇಸ್? ಓಕೆ ಸರ್. ಏನೈತೆ?